ನಮಗೆ ನಮ್ಮ ಲೈಫ್ನಲ್ಲಿ ಇವತ್ತು ಯಾವ ದಿನ ಯಾವ ವರ್ಷ ಅಂತ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಮೈಂಡ್ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದರೂ ಸಹ ನಾವು ಕ್ಯಾಲೆಂಡರ್ನ ಒಮ್ಮೆ ಆದರೂ ನೋಡೇ ನೋಡ್ತೀವಿ. ಸೊ ಕ್ಯಾಲೆಂಡರ್ ಅಷ್ಟು ನಾವು ಕ್ಯಾಲೆಂಡರ್ ಮೇಲೆ ಅವಲಂಬಿತರಾಗಿರ್ತೀವಿ. ಸೊ ಯಾಕೆ ನಾನೀಗ ಕ್ಯಾಲೆಂಡರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದರೆ, ಸೊ ಕ್ಯಾಲೆಂಡರ್ ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದ ನಾಯಕಿಯರು ನಮ್ಮ ಜೊತೆ ಇದ್ದಾರೆ, ಸುಷ್ಮಿತಾ ಹಾಗೆ ನಿವಿಷ್ಕಾ. ಸೊ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಹಾಯ್ ಸುಷ್ಮಿತಾ, ಹಾಯ್ ನಿವಿಷ್ಕಾ, ಇಬ್ಬರು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಮೇ ಬಿ ಸ್ಯಾಂಡಲ್ವುಡ್ಗೆ ತುಂಬ ಮೋಸ್ಟ್ ಗುಡ್ ಲುಕಿಂಗ್ ಮತ್ತು ಗ್ಲ್ಯಾಮರಸ್ ಹೀರೋಯಿನ್ ಸಿಕ್ಕಿದ್ದಾರೆ ಅಂತ ಅನಿಸುತ್ತೆ ನಿಮ್ಮಿಬ್ಬರ ಮೂಲಕ. ಸೊ ಕ್ಯಾಲೆಂಡರ್, ಸೊ ನಿಮ್ಮ ಲೈಫ್ನಲ್ಲಿ ಈ ಕ್ಯಾಲೆಂಡರ್ ಅನ್ನೋದು ಎಷ್ಟು ಮಹತ್ವ? ಅಫ್ಕೋರ್ಸ್ ನನ್ನ ಲೈಫಲ್ಲೇ ಅಂತಲ್ಲ, ಕ್ಯಾಲೆಂಡರ್ ಅಂದರೆ ಎಲ್ಲರೂ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ಟು ರಿಮೆಂಬರ್ ಸ್ಪೆಷಲ್ ಡೇಟ್ಸ್ ಆ್ಯಂಡ್ ಯಾರಿಗಾದ್ರು ವಿಶ್ ಮಾಡಬೇಕು, ಆ್ಯನಿವರ್ಸರಿ, ನಮ್ಮ ಸ್ಪೆಷಲ್ ಮೂಮೆಂಟ್ ಎಲ್ಲನೂ. ಸೊ ತುಂಬ ಇಂಪಾರ್ಟೆಂಟ್. ಕ್ಯಾಲೆಂಡರ್ ಅಂತಂದರೆ ನಮ್ಮ ದಿನಚರಿತ್ರೆಯಲ್ಲಿ ಕ್ಯಾಲೆಂಡರ್ ಇರಲೇಬೇಕು. ಯಾಕಂದರೆ ಒಂದು ಮುಹೂರ್ತದಿಂದ ಹಿಡಿದು ಒಂದು ಹೆಸರಿಡಬೇಕಂತ ಅಂದ್ರೂ ಒಂದು ಹುಡುಗಿರಿಗೆ ಸ್ಪೆಷಲಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಥರದಲ್ಲಿ ನೋಡ್ತಾ ಇದ್ದರೆ ನಮ್ಗೆ ಕ್ಯಾಲೆಂಡರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕ್ಯಾಲೆಂಡರ್ ಮೂವಿನೂ ನಿಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಇಟ್ ಈಸ್ ನೈಸ್, ಯು ಶುಡ್ ವಾಚ್ ದ ಮೂವಿ. ಸೊ ಈ ಕ್ಯಾಲೆಂಡರ್ನಲ್ಲಿ ನೀವೊಬ್ಬರಾಗಿದ್ದು ಹೇಗೆ ಅಂತ? ಕೋಆರ್ಡಿನೇಟರ್ ಮೂಲಕ. ಸೊ ನಾನು ಆಡಿಷನ್ ಕೊಟ್ಟು ಆಡಿಷನಿಂದ ಸೆಲೆಕ್ಟ್ ಆಗಿ ಸೊ ಐ ಗಾಟ್ ದಿಸ್ ಫಿಲ್ಮ್. ನನಗೆ ಒಂದು ಸತಿ ಡೈರೆಕ್ಟ್ರ್ ಕಾಲ್ ಮಾಡಿ ಹೇಳಿದರು, ಈ ಥರ ಒಂದು ಪ್ರಾಜೆಕ್ಟ್ ಇದೆ, ಮಾತಾಡೋಣ ಅಂತ. ಸೊ ಐ ಕೇಮ್ ಟು ದ ಆಫೀಸ್. ಫಸ್ಟು ಲುಕ್ ಟೆಸ್ಟ್ ಎಲ್ಲ ಮಾಡಿದರು. ಸೊ ಲುಕ್ ಟೆಸ್ಟ್ ಎಲ್ಲ ಆದಮೇಲೆ ಹಿ ಥಾಟ್ ಲೈಕ್ ಓಕೆ, ಈ ಕ್ಯಾರೆಕ್ಟ್ರು ಈ ಹುಡುಗಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಸೊ ಮಾಳ್ವಿಕಾ ಅನ್ನೋ ಪಾತ್ರನ ನಾನು ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ನೈಸ್, ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಡೈರೆಕ್ಟ್ರ್ ಅಂದ್ಕೊಂಡರೋ ಹಾಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ಆ ಪಾತ್ರಕ್ಕೆ ಜೀವ ತುಂಬಿದ್ದೀನಿ ಅನ್ನೋ ಭರವಸೆ ನನಗಿದೆ. ಸೊ ನೀವು ಹೇಳಬೇಕು ಮೂವಿ ನೋಡಾದ್ಮೇಲೆ. ಅಫ್ಕೋರ್ಸ್ ಇದು ಯಾವ ಥರದ ಸಿನಿಮಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಟ್ರೈಲರ್ ನೋಡಿದಾಗ. ಸ್ಪೆಷಲಿ ಅವ್ರು ಹೇಳಿರೋದು ಹೆಣ್ಮಕ್ಳು ಮೂಡ್ ಸ್ವಿಂಗ್ಸ್ ಬಗ್ಗೆ ಈ ಸಿನಿಮಾದಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಅಫ್ಕೋರ್ಸ್ ಮೂಡ್ ಸ್ವಿಂಗ್ಸ್ ಅಂದರೆ ನಮಗೆಲ್ರಿಗೂ ಚೆನ್ನಾಗೇ ಗೊತ್ತಿರುತ್ತೆ. ಸೊ ನಿಮ್ಮ ಮೂಡ್ ಸ್ವಿಂಗ್ಸ್ ಬಗ್ಗೆ ಹೇಳೋದಾದರೆ, ಸೊ ಸುಷ್ಮಿತಾ ಮತ್ತು ನಿವಿಷ್ಕಾ ಅವರು ಮೂಡ್ ಸ್ವಿಂಗ್ಸ್ ಅಂತ ಅಂದರೆ ಅವರಿಗೆ ಹೇಗಿರುತ್ತೆ? ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಆಲ್ಮೋಸ್ಟ್ ಒಬ್ರಿಗೆ ಕೋಪ ಬರುತ್ತೆ, ಒಬ್ರಿಗೆ ಕಮ್ಮಿ ಕೋಪ ಬರುತ್ತೆ. ಸೊ ನಿಮ್ಮ ಮೂಡ್ ಸ್ವಿಂಗ್ಸ್ ಬಗ್ಗೆ ಹೇಳೋದಾದರೆ, ಜೊತೆಗೆ ಈ ಥರದ್ದೊಂದು ಲೈನ್ ಇಟ್ಕೊಂಡು ಸಿನಿಮಾ ಮಾಡಿರೋದ್ರ ಬಗ್ಗೆ ಏನು ಹೇಳ್ತೀರಿ? ನನಗೆ ಮೂಡ್ ಸ್ವಿಂಗ್ಸ್ ಅಷ್ಟೊಂದು ಆಗಲ್ಲ, ಬಿಕಾಸ್ ನಂಗೆ ಆ್ಯಂಗರ್ ಇಶ್ಯೂಸ್ ಎಲ್ಲ ಕಮ್ಮಿನೇ. ಬಟ್ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಬರೀ ಪೇರೆಂಟ್ಸ್ ಜೊತೆ, ವೆರಿ ಕ್ಲೋಸ್ ಪೀಪಲ್ ಜೊತೆ ಅಷ್ಟೇ. ಸೊ ಅದು ಬಿಟ್ಟರೆ ಐ ಆಮ್ ವೆರಿ ಕಾಮ್. ಏನು ಮೆಡಿಟೇಟ್ ಮಾಡ್ತೀರಾ? ಇಲ್ಲ, ಏನು ಮಾಡಲ್ಲ, ಬಟ್ ಕಾಮ್ ಮಾತ್ರ. ಏನು ಮೂಡ್ ಸ್ವಿಂಗ್ಸು ಅದೆಲ್ಲ ಏನು ನನಗೆ ಇಶ್ಯೂಸ್ ಇಲ್ಲ. ಬರುತ್ತಲ್ಲ ಹಾಗೆಲ್ಲ ಸ್ವಲ್ಪ ಆಗುತ್ತಲ್ವಾ? ಹಾಂ, ಆವಾಗೂ ನಾನು ಐ ವಿಲ್ ಬಿ ವೆರಿ ನಾರ್ಮಲ್. ಬಿಕಾಸ್ ನಾನು ಇದು ಹೇಳ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ. ಬಿಕಾಸ್ ಈಗಿನ ಜನ್ರೇಷನ್ನವರು ದೇ ಸೆಟ್ ದಿಸ್ ಮೂಡ್ ಸ್ವಿಂಗ್ಸ್ ಹಂಗೆ ಹೀಗೆ ಅಂತ. ವೆನ್ ಇಟ್ ಕಮ್ಸ್ ಟು ನಮ್ಮ ಅಜ್ಜಿ, ಇನ್ನು ನಮ್ಮ ತಾಯಿ, ಅವರೆಲ್ಲ ಅಂಥ ಟೈಮಲ್ಲೂ ದೇ ಯೂಸ್ ಟು ವರ್ಕ್, ತೋಟಕ್ಕೆ ಹೋಗೋದಿರಲಿ ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಅವರು ಯಾವತ್ತೂ ಈ ಥರ ಮೂಡ್ ಸ್ವಿಂಗ್ಸ್ ಎಲ್ಲ ಏನು ಹೇಳ್ತಾ ಇರಲಿಲ್ಲ. ವರ್ಕ್ ಮಾಡ್ತೀವಿ ನಾವು, ಏನು ರಜೆ ಹಾಕಲ್ಲ. ಬಟ್ ಇಲ್ಲ, ಸೊ ಅವ್ರಿಗೆ ಅವಾಗ ಆ ಥರ ಏನು ಟಾಪಿಕ್ ಇರಲಿಲ್ಲ, ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂತ. ಅವ್ರು ನಾರ್ಮಲಾಗೇ ಇರ್ತಾಯಿದ್ರು, ನಾರ್ಮಲಾಗಿ ಅವ್ರದ್ದೇನು ಕೆಲಸ ಇದೆ ಎಲ್ಲ ಮಾಡ್ತಾಯಿದ್ರು. ಬಟ್ ನಾವು ಸ್ವಲ್ಪ ಜನ ಅದನ್ನ ಫೇಸ್ ಮಾಡ್ತಾ ಇದ್ದಾರೆ. ಅವಾಗಲೂ ಪ್ರಾಬ್ಲಮ್ಸ್ ಇರ್ತಾ ಇತ್ತು, ಬಟ್ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋರು ಇರಲಿಲ್ಲ, ಹೆಣ್ಮಕ್ಳು ನೋವನ್ನು ಅರ್ಥ ಮಾಡ್ಕೊಳ್ಳೋರು ಇರಲಿಲ್ಲ. ಅವರೆಲ್ಲ ಸಹಿಸ್ಕೊಂಡು ಮಾಡಬೇಕಾಗಿತ್ತು. ಆದರೆ ಈಗ ಹೆಣ್ಮಕ್ಳು ಹೇಗಿದ್ದಾರೆ ಅಂದರೆ, ತಮ್ಗಾಗ್ತಿರೋ ನೋವನ್ನಾಗಿರ್ಬೋದು, ತಮ್ಗಾಗ್ತಿರೋ ಮೂಡ್ ಸ್ವಿಂಗ್ಸ್ನಾಗಿರ್ಬೋದು, ಅದನ್ನು ಎಲ್ಲರ ಮುಂದೆ ಹೇಳ್ಕೊಳ್ಳೋ ಅಷ್ಟು ಹೆಣ್ಮಕ್ಳು ಈಗ ಒಂದು ರೀತಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ. ನನ್ನ ಪ್ರಕಾರ ಹೇಳೋದಾದರೆ, ಕ್ಯಾಲೆಂಡರ್ ಮೂವಿಲೇ ನೀವು ನೋಡ್ಬೋದು, ಮನೇಲಿರೋ ಮೆಂಬರ್ಸ್ನ ಮತ್ತು ಕ್ಯಾಲೆಂಡರಲ್ಲಿರೋ ನಂಬರ್ಸ್ನ ನೀವು ನೋಟಿಸ್ ಮಾಡಿದರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ನನ್ನ ಪ್ರಕಾರ ನಮ್ಮನೆ ಅಂದರೆ ಫ್ಯಾಮಿಲಿ ಅಂತ ಅಂದರೆ ಹುಡುಗಿರ್ ಮೇನು, ಬಿಕಾಸ್ ಸ್ತ್ರೀ ಶಕ್ತಿ ಇರಲೇಬೇಕು ಮನೆಯಲ್ಲಿ. ಸೊ ಮನೆಯಲ್ಲಿ ಅಮ್ಮ ತಲೆ ಚೆನ್ನಾಗಿದ್ರೆ, ಅಮ್ಮನ ತಲೆ ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ ಅನ್ನೋದು. ಸೊ ಹಾಗಾಗಿ ಅಮ್ಮ ಆಯಿತು, ಮನೇಲಿ ಅಕ್ಕ ತಂಗಿಯರಾಯಿತು, ಅವರೆಲ್ಲರದು ಒಂಥರ ಪೀಸ್ ಆಫ್ ಮೈಂಡ್ ಇದ್ದರೆ ಸುತ್ತಮುತ್ತ ಎಷ್ಟೊಂದು ಪ್ರಾಬ್ಲಮ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಈ ವಿಚಾರ ಐ ಥಿಂಕ್ ಯಾರಿಗೂ ಗೊತ್ತಿರಲಿಲ್ಲ ಅಂದ್ಕೊಳ್ತೀನಿ, ಅಥವಾ ಗೊತ್ತಿದ್ರೂ ಅದನ್ನು ಓಪನ್ ಆಗಿ ಡಿಸ್ಕಷನ್ ಮಾಡೋಕ್ಕೆ ನಮ್ಮ ಡೈರೆಕ್ಟ್ರ್ ಥರ ಯಾರೂ ಬಂದಿಲ್ಲ. ಸೊ ಯಾವಾಗ ಡೈರೆಕ್ಟ್ರು ನನಗೆ ಈ ಸ್ಟೋರಿ ಹೇಳಿದರು, ಐ ವಾಸ್ ವೆರಿ ಕ್ಯೂರಿಯಸ್. ಸರ್ ಏನಂತ ಹೇಳಿ ನನಗೆ, ಏನದು ಬಿಕಾಸ್ ಇಟ್ ಟಿಲ್ ಟುಡೇ ನನಗೆ
ನಮಗೆ ಡೈರೆಕ್ಟ್ರ್ ಮಿಸ್ಟ್ರಿನೇ ಇಟ್ಬಿಟ್ಟಿದ್ದಾರೆ ಏನಂತ. ಬಟ್ ನಾನೊಂಥರ ಗೆಸ್ ಮಾಡಿದಿರೋ ಪ್ರಕಾರ ಇದು ಒಂಥರ ಮೂವಿ ಬಂದುಬಿಟ್ಟು ಫೀಮೇಲ್ ಓರಿಯೆಂಟೆಡ್, ಆಮೇಲೆ ಹುಡುಗಿರಿಗಾಗೋ ಆ ಮೆಂಟಲ್ ಸ್ಟ್ರೆಸ್ಸು, ಆ ಡಿಪ್ರೆಷನ್ ಒಬ್ಬೊಬ್ಬರು ಹೇಳ್ಕೊಳ್ತಾರೆ, ಒಬ್ಬೊಬ್ರು ಹೇಳ್ಕೊಳಕ್ಕಾಗಲ್ಲ. ಸೊ ಈ ಮೂವಿ ನೋಡಿದ್ಮೇಲೆ ಸ್ಪೆಷಲಿ ಮೆನ್ ಮೇ ಬಿ ಅವ್ರ ಮನೆಗೆ ಹೋದ್ಮೇಲೆ ಅವರ ತಾಯಿ, ಅವರ ಅಕ್ಕ, ತಂಗಿ ಏನಾದರೂ ಸ್ವಲ್ಪ ಮೂಡ್ ಅಪ್ಸೆಟ್ ಇದ್ರೂ ಹೋಗ್ಬಿಟ್ಟು ಅವರು ಒಂದು ಸ್ವಲ್ಪ ಏನಾಗಿದೆ ಅನ್ನೋ ಆ ರೈಸ್ ಮಾಡ್ತಾರಲ್ಲ, ಅದು ಈ ಮೂವಿಯಿಂದ ಸಾಧ್ಯ ಅಂತ ಅಂದ್ಕೊಳ್ತೀನಿ. ಸೊ ಹೋಪ್ಸು. ಆ್ಯಂಡ್ ಮೂವಿ ನೋಡಿದ ಮೇಲೆ ನೀವು ಒಂದು ಅಭಿಪ್ರಾಯ ಬಂದೇ ಬರುತ್ತೆ. ಸೊ ಅದಾದಮೇಲೆ ನಿಮ್ಮ ಅಭಿಪ್ರಾಯ ಚೇಂಜ್ ಆಗ್ಬೋದೇನೋ. ಆ್ಯಂಡ್ ಅದರಿಂದ ನಿಮ್ಮ ಮನೆಯಲ್ಲಿ ಅಥವಾ ಹೊರಗಡೆ ವರ್ಕ್ ಪ್ಲೇಸಲ್ಲಿ ಎಲ್ಲ ಕಡೆನೂ ಒಂದು ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋ ಆ ಕೆಪಾಸಿಟಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ನೀವು ಮೂಡ್ ಸ್ವಿಂಗ್ಸ್ ಬಗ್ಗೆ ಡಾಕ್ಟರ್ ಹತ್ರ ಹೋದಾಗ ಅವ್ರು ನಿಮಗೆ ಲವ್ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಅನ್ಸುತ್ತೆ. ಇವ್ರಿಗೆ ಒಂದು ಬೇರೆ ಟ್ರೀಟ್ಮೆಂಟೇ ಇದೆ. ಸೊ ಇಲ್ಲ, ನಾವು ರಿಲೇಷನ್ಶಿಪ್ ಹೋದ್ಮೇಲೆ ಆ ಮೂಡ್ ಸ್ವಿಂಗ್ಸ್ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ನನ್ನ ಮೂಡ್ ಸ್ವಿಂಗ್ಸ್ನ. ಅದಕ್ಕಿಂತ ಮುಂಚೆ ನಾರ್ಮಲ್ ಏನೂ ಇರಲಿಲ್ಲ ಆ ಥರ. ಟ್ರೀಟ್ಮೆಂಟ್ಗೇನು ಹೋಗಲ್ಲ? ಹೋಗ್ತೀನಿ, ಏನೋ ಒಂದು ಬೇರೆ ಅದಕ್ಕಂತ ಹೋಗಲ್ಲ, ಏನೋ ಒಂದು ಕಾಯಿಲೆ ಪೆಟ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೋಗ್ತೀನಿ. ದೆನ್ ವಿ ಫಾಲ್ ಇನ್ ಲವ್. ಆವಾಗ ಅವ್ರಿಗೆ ದೆನ್ ದೇ ರಿಸರ್ಚ್ ಅಬೌಟ್ ದಿಸ್. ನಂದು ಐ ಥಿಂಕ್ ಅವರೇ ಅಂಡರ್ಸ್ಟ್ಯಾಂಡ್, ಡಾಕ್ಟ್ರ್ ಅಲ್ವಾ, ನನ್ನನ್ನು ನೋಡಿ ಮಾತಾಡ್ಸಿದ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ನಿಂಗೇನೋ ಪ್ರಾಬ್ಲಮ್ ಇದೆ. ಸೊ ಅದು ಲಾಸ್ಟಿಗೆ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗ್ ಎಲ್ರಿಗೂ ಮಿಸ್ಟ್ರಿನೇ ಇರುತ್ತೆ. ಇಟ್ಸ್ ಲೈಕ್ ಕೈಂಡ್ ಆಫ್ ಗುಡ್ ಇನ್ಫಾರ್ಮೇಷನ್ ಆ್ಯಂಡ್ ಫನ್ನಾಗೂ ಇದೆ. ಹಂಗಂತ ಏನು ಬರೀ ಸೀರಿಯಸ್ ಅಂತನೂ ಅಲ್ಲ, ಫನ್ನಾಗೂ ಇದೆ, ಕಾಮಿಡಿ ಇದೆ, ಸಾಂಗ್ಸ್ ಇದೆ, ಕಮರ್ಷಿಯಲ್ ಆಗಿ ಫೈಟು ಇದೆ. ಆ್ಯಂಡ್ ಚೆನ್ನಾಗಿದೆ, ಎಲ್ಲ ಗ್ಲ್ಯಾಮರ್ ಆಗಿದ್ದಾರೆ. ಸೊ ಇಟ್ಸ್ ನೈಸ್ ಪ್ಯಾಕೇಜ್ ಇದೆ ಮೂವಿಲಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೈಸ್. ಸೊ ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ಹಾಡುಗಳಲ್ಲಿ. ಒಂದು ರೊಮ್ಯಾಂಟಿಕ್ ಸಾಂಗು ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಚಾರ್ಮಿಂಗ್ ಆಗಿ. ಸೊ ದೆನ್ ಅದಾದಮೇಲೆ ಅವರು ನನ್ನ ಹಾರ್ಟ್ನ ವಾಪಸ್ ಕೊಟ್ಬಿಡೆ ಅಂತಾರೆ. ಯಾಕೆ ಅವರ ಹಾರ್ಟ್ನ ನೀವು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತ? ಅದು ನಾನು ರಿವೀಲ್ ಮಾಡೋಕ್ಕಾಗಲ್ಲ ಯಾಕೆ ಅಂತ. ಅದು ಏನಕ್ಕೆ ಆ ಸಾಂಗ್ ಬಂತು ಅಂತ ನೀವು ಸಿನಿಮಾ ನೋಡಬೇಕು. ಸೊ ನಿಮ್ಗೆ ಏನಾದರೂ ಸಾಂಗ್ಸ್ ಏನಾದರೂ ಇದೆಯಾ? ಅದರ್ವೈಸ್ ಸೊ ನಾವು ಹೇಳಿದ್ರಲ್ಲ ಅವಾಗ ಅರ್ಥ ಮಾಡ್ಕೊಳ್ಳೋರು ಇರಲಿಲ್ಲ ಅಂತ. ಬಿಕಾಸ್ ವಿಮೆನ್ ಅದ್ರ ಬಗ್ಗೆ ಓಪನ್ ಅಪ್ ಆಗ್ತಾ ಇರಲಿಲ್ಲ, ಅದನ್ನ ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗಿನ ಜನ್ರೇಷನಲ್ಲಿ ಇದು ಈಕ್ವಲ್ ಆಗಿದೆ. ಎಲ್ಲರೂ ಅವರು ಒಂದು ಪ್ರಾಬ್ಲಮ್ನ ಇವಾಗ ಓಪನ್ ಆಗಿ ಹೇಳ್ತಾರೆ, ಏನು ಗೊತ್ತರು ಮಾಡ್ತಾರೆ, ಅದನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಎಲ್ರಿಗೂ ಜನರಲ್ ಆಗಿ ಗೊತ್ತಾಗ್ಬಿಟ್ಟಿದೆ ಈ ಒಂದು ಪ್ರಾಬ್ಲಮ್ ಇದೆ ಅಂತ. ಬಟ್ ಆವಾಗ ಕೇಳೋರು ಇರಲಿಲ್ಲ, ಅವ್ರು ಫಸ್ಟ್ ವುಮೆನ್ ಓಪನ್ ಅಪ್ ಆಗ್ತಾ ಇರಲಿಲ್ಲ ಆಗ. ಸೊ ಅದಕ್ಕೆ ಇಟ್ಸ್ ಲೈಕ್ ಏನು ಆ ಥರ ಏನೂ ಇಲ್ಲ. ಹಾಗೆ ಇದೆ ನೋಡಿ, ನಿಮ್ಗೆ ಕೇಳ್ತಾರೆ ಹಾರ್ಟ್ ವಾಪಸ್ ಕೊಟ್ಬಿಡೆ ಅಂತ. ಅವರು ನಿಮ್ಮ ಹಾರ್ಟ್ಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಲ್ಲ. ಕರೆಕ್ಟ್. ನಾವು ಹುಡುಗಿರಂತ ಅಂದರೆ ಜಾಸ್ತಿ ಅದು ನಮ್ಮ ಚಿಕ್ಕ ವಯಸ್ಸಿಂದನೂ ಎಲ್ಲರ ಕಡೆನೂ ಅದು ಬೆಳೆಸ್ಬಿಟ್ಟಿದ್ದಾರೆ ನಮಗೆ. ಹುಡುಗಿರಂದರೆ ವಿ ಶುಡ್ ಬಿ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಕಾಂಪ್ರಮೈಸ್ ಆಗಬೇಕು. ಹುಡುಗಿರಂತ ಅಂದರೆ ಹೌಸ್ ವೈಫ್ ಇದ್ದರೆ ಲೈಕ್ ನಾನೊಂದು ಹೇಳೋದು, ಮನೇಲಿ ಹೌಸ್ ವೈಫ್ ಈಸ್ ನಾಟ್ ಅ ವೆಲ್ಲೇ ಜಾಬ್, ಇಟ್ಸ್ ಅ ಜಾಬ್. ಹೌಸ್ ವೈಫ್ ಈಸ್ ಅ ಜಾಬ್. ಯಾಕಂತಂದರೆ ಹುಡುಗ ಹೊರಗಡೆ ಹೋಗಿ ಹೊರಗಡೆ ಅಟ್ಮಾಸ್ಫಿಯರ್ಗೆ ಹೋಗಿ ಕೆಲಸ ಮಾಡ್ತಾರೆ, ಅದೊಂಥರ ರಿಲ್ಯಾಕ್ಸ್ ಇರುತ್ತೆ. ತುಂಬ ಟೆನ್ಷನ್ ಅದೇ ದಮ್ ಹೊಡಿತಾರೆ, ಇಲ್ಲಾಂದರೆ ಡ್ರಿಂಕ್ ಮಾಡ್ತಾರೆ, ಏನೋ ಒಂದು ಫ್ರೆಂಡ್ ಜೊತೆ ಅದು ತಿರ್ಗಾಡ್ಕೊಂಬರ್ತಾರೆ. ಬಟ್ ಇವಾಗ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಹುಡುಗಿರಂತಂದರೆ ಒಂದು ಮನೇಲೇ ಇರಬೇಕು, ಆ ಕೆಲಸ, ಮಕ್ಕಳನ್ನೆಲ್ಲ ಬೆಳೆಸೋದು, ಎಲ್ಲ ಟೆನ್ಷನ್ಸು, ದುಡ್ಡಿನ ಪ್ರಾಬ್ಲಮ್ ಎಲ್ಲ ಇವರೇ ಹ್ಯಾಂಡಲ್ ಮಾಡಬೇಕು. ಸೊ ಹೀಗಾಗಿ ಇಟ್ಸ್ ನಾಟ್ ನಮ್ಮನ್ನ ಏನೋ ಕಡಿಮೆ ಅಂತ ತಿಳ್ಕೊಬೇಡಿ. ಯಾಕಂತಂದರೆ ವಿ ಆರ್ ಕಾಂಟ್ರಿಬ್ಯೂಟಿಂಗ್ 80% ಟು ದ ಮೆನ್. ವಿ ಆರ್ ನಾಟ್ ಈಕ್ವಲ್ ಅಂತಲ್ಲ. ಮೆನ್ ಇಲ್ಲ ಅಂದರೆ ಹುಡುಗಿರು ಇರೋಕ್ಕಾಗಲ್ಲ, ಹುಡುಗಿರಿಲ್ಲ ಅಂದರೆ ಹುಡುಗರು ಇರೋಕ್ಕಾಗಲ್ಲ. ಬಟ್ ನಮ್ಮದು ಪಾತ್ರ ಜಾಸ್ತಿ ಇದೆ ಅಂತಂದರೆ ನಾವಿಲ್ಲ ಅಂದರೆ ಅವರು ಇಲ್ಲ. ಬಟ್ ಅವ್ರು ನಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿಲ್ಲ, ನಾವು ಹೆಂಗೆ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದೀವಿ. ಸೊ ದ್ಯಾಟ್ ಶುಡ್ ಬಿ ದ ಲಿಟಲ್ ಬ್ಯಾಲೆನ್ಸ್ ಆದರೆ ಎಲ್ಲ ಚೆನ್ನಾಗಾಗುತ್ತೆ ಅಂತ.